ನಮಸ್ಕಾರ ವೀಕ್ಷಕರೇ. ಜನರಲ್ಲಿ ಕಾಯಿಲೆಗಳು ತಂದುಕೊಳ್ತಾ ಇದೀವಿ, ನಾವೇ ತಂದ್ಕೊಳ್ತಾ ಇದೀವಿ ಕಾಯಿಲೆಗಳನ್ನ. ನಾವು ತಿನ್ನುವಂತ ಫುಡ್ಗಳಿಂದ, ಫ್ರೈಡ್ ಫುಡ್ ಆಗಿರ್ಬೋದು, ಬೇರೆ ಬೇರೆ ಫುಡ್ ಆಗ್ಬೋದು, ಅದು ಲೇಟ್ ನೈಟ್ ಅಲ್ಲಿ ತಿನ್ನೋದ್ರಿಂದ ಈ ಕಾಯಿಲೆಗಳನ್ನ ನಾವೇ ತಂದ್ಕೊಳ್ತಾ ಇದೀವಿ. ಈ ಕಾಯಿಲೆಗಳು ಸಣ್ಣ ಮಕ್ಕಳಿಗೆ ನಾವೇ ಡೊನೇಟ್ ಮಾಡ್ತಾ ಇದೀವಿ ಅಂತ ವಿಷಯಗಳು ಹೇಳ್ತಾ ಇರೋದು. ಕ್ಯಾನ್ಸರ್ ಅನ್ನೋದನ್ನ ಮಕ್ಕಳಿಗೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಫ್ಯೂಚರ್ ಪೀಳಿಗೆಗೆ ಕ್ಯಾನ್ಸರ್ನ ಸ್ಪ್ರೆಡ್ ಮಾಡ್ತಾ ಇದೀವಿ. ಫೇಕ್ ಫಾಲೋವರ್ಸ್ಗಳು, ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಆರ್ಟಿಸ್ಟ್ಗಳು, ನಾವು ಆರ್ಟಿಸ್ಟ್ಗಳನ್ನೇ ದೇವ್ರು ಅಂತ ಫಾಲೋ ಮಾಡ್ಬಿಡ್ತೀವಿ. ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಬಟ್ ಅವ್ರು ಅದನ್ನ ಬಳಸೋದಕ್ಕೆ ಹೋಗೋದಿಲ್ಲ. ಅದನ್ನ ನಂಬ್ಕೊಂಡು ನಾವು ಅದೇ ಸರಿ ಅನ್ಕೊಂಡು ಬದುಕ್ತಾ ಇರ್ತೀವಿ. ಇವತ್ತು ನಮ್ಮ ಮಕ್ಕಳುಗಳು ಕೂಡ ಅದನ್ನೇ ನೋಡುತ್ತೆ, ಅವ್ರು ತಿಂದಿದ್ದಾರೆ ನಾವು ತಿಂತೀವಿ ಅಂತ ತಿಂತಾ ಇದ್ದಾರೆ. ಬಟ್ ಡಾಕ್ಟರ್ಗಳು ಹೇಳ್ತಾರೆ ಇದನ್ನೆಲ್ಲ ತಿನ್ನೋದ್ರಿಂದ ಏನೇನಾಗುತ್ತೆ, ಯಾವ ರೀತಿ ದೇಹ ಹಾಳಾಗುತ್ತೆ ಅಂತ ಕೂಡ ಹೇಳ್ತಾರೆ. ಓವರ್ ಆಲ್ ಆಗಿ ದೊಡ್ಡ ದೊಡ್ಡವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಎಷ್ಟೋ ಕಡೆ ಇದೆ ಈ ರೀತಿ. ಚೈನಾದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಜೈಲ್ಗೆ ಹಾಕ್ಬಿಡ್ತಾರೆ. ಇನ್ನ ಜಪಾನ್ ಅಲ್ಲಿ ಈ ರೀತಿ ಫೇಕ್ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ರೆ ಇದನ್ನ ತಿನ್ನಿ, ಈಗ ಮಾಡಿ ಅಂತೆಲ್ಲ ಹೇಳಿದ್ರೆ ಅವ್ರನ್ನೂ ಕೂಡ ಜೈಲ್ಗೆ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಇದು ಯಾವುದೂ ಕೂಡ ಇಲ್ಲ. ಎಕ್ಸಾಂಪಲ್ ಇಲ್ಲಿ ನಾವೇನ್ ಮಾಡ್ತೀವಿ, ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಫಾಲೋ ಮಾಡ್ತೀವಿ. ಫ್ಯಾಮಿಲಿ, ಮಕ್ಕಳು, ಮರಿ ಎಲ್ಲ ಅದನ್ನೇ ಫಾಲೋ ಮಾಡ್ತಾರೆ. ಇವ್ರು ಹೇಳಿದಾರೆ ನಾವು ತಿನ್ಬೋದು ಅಂತ, ಬಟ್ ಅವರೇ ತಿನ್ನೋದಿಲ್ಲ. ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ಗಳು ಅದೇ ತರ ಇರೋದು. ಇದು ನೋಡ್ತೀವಿ, ನಾವು ತಿಂತೀವಿ, ಅವರೇ ಗ್ರೇಟ್ ಅಂತ ಫಾಲೋ ಮಾಡ್ತೀವಿ. ಅವರು ತಪ್ಪಾದ್ರು ಮಾಡ್ಲಿ, ಏನಾದ್ರು ಮಾಡ್ಲಿ, ನಾವು ಮಾತ್ರ ತಿನ್ನಿ ಅಂತ ಹೇಳ್ತಾರೆ. ಅವ್ರು ಮಾತ್ರ ಫಿಟ್ ಆಗಿರ್ಬೇಕು ಅನ್ಕೊಳ್ತಾರೆ. ಓವರ್ ಆಲ್ ಆಗಿ ಅಡ್ವರ್ಟೈಸ್ಮೆಂಟ್ ಗಳಿಂದ ಏನ್ ಅರ್ಥ ಆಗುತ್ತೆ, ಅವರು ತಿನ್ನೋದಿಲ್ಲ, ಅವ್ರ ಫ್ಯಾಮಿಲಿ ಅವ್ರು ತಿನ್ನೋದಿಲ್ಲ, ಅದೇ ಜನ ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಾವೇನ್ ಮಾಡ್ತೀವಿ, ಮೂರ್ಖರಾಗಿ ಬದುಕ್ತೀವಿ. ಅವ್ರು ತೋರ್ಸಿದ್ರು ನಾವ್ ತಿಂದ್ವಿ, ಚೆನ್ನಾಗಿದೆ, ಬಾಯಿ ರುಚಿಗೆ ತಿಂದ್ವಿ. ಆದ್ರೆ ಅವರು ಸಕ್ಕರೆ ತಿನ್ನೋದಿಲ್ಲ, ಪ್ರೊಸೆಸ್ಡ್ ಫುಡ್ ತಿನ್ನೋದಿಲ್ಲ, ಪ್ಯಾಕೇಜ್ಡ್ ಫುಡ್ ತಿನ್ನೋದಿಲ್ಲ, ಯಾವ್ದನ್ನು ತಿನ್ನಿ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳೋದಿಲ್ಲ. ಆದ್ರೆ ಜನಕ್ಕೆ ಮಾತ್ರ ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇದನ್ನೇ ಹೇಳ್ತಾ ಇರೋದು, ಅಡ್ವರ್ಟೈಸ್ಮೆಂಟ್ ಮೇನಿ ಆಗೋಗಿದೆ. ನಾವು ಮಕ್ಕಳಿಗೆ ನಮಗ್ ಗೊತ್ತಿದ್ದು ಕೂಡ ಕ್ಯಾನ್ಸರ್ ನ ದಾರೆ ಎರಿತಾ ಇದ್ದೀವಿ. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ನಮ್ ಮೊದ್ಲು ಹೇಳಿದಾಗೆ ಜಪಾನ್ ಅಲ್ಲಿ ಇಲ್ಲಿ ಕೊಟ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋರ್ನು ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ನಮ್ಮಲ್ಲಿ ಇದಿಲ್ಲ. ಇದೇ ಪ್ರಶ್ನೆ ಮಾಡಲ್ಲ ಜನ, ಅದು ಪ್ರಾಬ್ಲಮ್. ಈ ರೀತಿ ಫೇಕ್ ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡಬೇಡಿ ಅಂತ ಕೆಲವಷ್ಟು ಕಾನೂನುಗಳನ್ನ ತಂದಿದ್ದಾರೆ ನಮ್ಮಲ್ಲೂ ಕೂಡ. ಇನ್ನ ಅದ್ರ ರಿಲೇಟೆಡ್ ಆಗಿ ಕೆಲವೊಬ್ರು ಫೈಟ್ ಮಾಡಿದ್ರು, ಕೆಲವೊಬ್ರು ನ್ಯಾಯ ಸಿಗುತ್ತೆ, ಇನ್ನ ಎಷ್ಟೋ ಜನಕ್ಕೆ ನ್ಯಾಯ ಸಿಗಲ್ಲ. ಯಾಕೆ ಅಂದ್ರೆ ದುಡ್ಡಿಲ್ಲ ಫೈಟ್ ಮಾಡೋದಿಕ್ಕೆ. ದುಡ್ಡಿರೋರು ಆರಾಮಾಗಿ ನೆಮ್ಮದಿಯಾಗಿರ್ತಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ರು ನೆಮ್ಮದಿಯಾಗಿರ್ತಾರೆ. ದುಡ್ಡಿಲ್ದಿರೋರು ಫೈಟ್ ಮಾಡೋದಕ್ಕಾಗದೆ ಸುಮ್ಮನಾಗಿ ತಿನ್ಕೊಂಡು ಬದುಕ್ತಾ ಇರ್ತೀವಿ. ಅಂತ ಪರಿಸ್ಥಿತಿ ಇವತ್ತು ನಮ್ಮಲ್ಲಿರುವಂತದ್ದು. ಈ ಡಾಕ್ಟರ್ ಅದನ್ನೇ ಹೇಳ್ತಾ ಇರೋದು, ನಾವು ತಿನ್ನುವಂತ ಫುಡ್ ಇಂದ ಏನೇನ್ ಕಾಯಿಲೆ ಬರ್ತಾ ಇದೆ, ಪ್ರೊಸೆಸ್ ಫುಡ್ ಅವ್ರು ರೆಫರ್ ಮಾಡೋದು, ಇವ್ರು ರೆಫರ್ ಮಾಡೋದು ಅಂತ ನಾವು ತಿಂತೀವಿ. ಬಟ್ ಅದರಿಂದ ಕಾಯಿಲೆಗಳು ನಾವು ಮಕ್ಕಳಿಗೆ ಕೊಡ್ತಾ ಇದೀವಿ. ಅದರಲ್ಲೂ ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆನ ಮಕ್ಕಳಿಗೆ ದಾರೆ ಎರಿತಾ ಇದೀವಿ ಪ್ರೊಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಗಳಿಂದ. Doctors won't admit this publicly, but the number one secret to preventing cancer is not fasting, it's not vitamin D, and it's not even exercise. If you're over 40 and spent the last couple years eating fried foods, late night takeout, or processed snacks, there's a good chance your body has become the perfect breeding ground for cancer. Because junk food doesn't just make you gain weight, it poisons your cells. Every bite is loaded with seed oils, preservatives, and factory-made chemicals your body was never designed to consume. Over time, these toxins build up and trigger chronic inflammation, the silent fire that destroys everything. And when your cells stay inflamed for too long, they start to weaken, break down, and mutate. That's how cancer starts. Not with pain, not with warning, but with one damaged cell your body couldn't protect. So the real secret to preventing cancer is clearing out all the toxic waste from your body before it's too late. So how do you actually do that? Well, my patients are always shocked when I tell them about this one natural healer that can flush out all the poison from your body faster than any modern medicine. It's been used for thousands of years in Africa, but you know how it is. They never tell us about it in America.
This ancient remedy is called soursop bitters, a powerful natural detox trusted for generations. It flushes years of toxic waste from your gut, liver, and kidneys, cools inflammation, restores circulation, and gives your body the full system reset it's been begging for. I've been recommending it for years to my patients who come to me at 40, 50 years old who feel bloated, tired, and in pain. 3 weeks later, they always come back to me in tears, thanking me because they feel like a new person. Their stomachs have slimmed down, they wake up full of energy, and they start sleeping through the night like they did when they were a little child. But please be careful. Most brands mix their bitters with cheap oils and fillers just to increase profits. That's why I only recommend Serene Herbs Soursop Bitters to my patients. It's pure, organic, and third-party tested by independent US labs. If you read the thousands of reviews, you'll see why everyone buys only from this brand. Comment detox, and I'll send you the exact detox tea recipe I mix it with every morning. The only problem is Serene Herbs is a small company. They don't mass produce, they don't cut corners, so they're always sold out. I have attached their Amazon link down below and in my profile. If they still have some bottles left in... ಇವ್ರು ಹೇಳಿದ್ದು ಕೇಳಿದ್ರಲ್ಲ, ಏನಾಗ್ತಾ ಇದೆ, ಕ್ಯಾನ್ಸರ್ ಅನ್ನೋದು ನಾವು ತಿನ್ನೋ ಫುಡ್ ಇಂದ ಬರ್ತಾ ಇದೆ, ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಹುಷಾರಾಗಿ ತಿನ್ನಿ, ಏನ್ ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ನ್ಯಾಚುರಲ್ ಯಾವ್ದು, ಯಾವ ಎಣ್ಣೆಯಿಂದ ಫ್ರೈ ಮಾಡಿದರೆ ಇದನ್ನೆಲ್ಲ ತಿಳ್ಕೊಳ್ದೆ ನಾವು ತಿಂತೀವಿ, ಮಕ್ಕಳು ತಿನ್ನಿಸ್ತೀವಿ. ಇದರಿಂದನೇ ಕ್ಯಾನ್ಸರ್ ಅನ್ನೋದನ್ನ ನಾವು ದಾರಿ ಎರಿತಾ ಇದೀವಿ. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಆಲ್ರೆಡಿ 108 ಕಾಯಿಲೆಗಳು ಪ್ರಕೃತಿಯಿಂದ ಬರ್ತಾ ಇದೆಯೋ, ಇಲ್ಲ ನಾವು ಮಾಡ್ಕೊಂಡಿರೋಂತ ಕೆಲವಷ್ಟು ಕಾರಣಗಳಿಂದ ಬರ್ತಾ ಇದೆಯೋ, ಇದನ್ನ ಎದುರಿಸ್ಬೇಕಾದ್ರೆ ನಮ್ಮ ದೇಹ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ನಿಮಗೆ ಬಿಟ್ಟಿದ್ದು ಇನ್ನೂ ಈ ತರದ ಇನ್ಫಾರ್ಮೇಶನ್ ನಿಮಗೆ ತಿಳಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.